ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು, ಕಮೆಂಟು, ಶೇರ್ ಮಾಡಿ. ಬನ್ನಿ, ಪುಟ್ಟ ಗೌರಿ ಮದುವೆ ಮುಂದಿನ ಕಥೆಯನ್ನು ನೋಡೋಣ. ಪುಟ್ಟ ಗೌರಿ ಮದುವೆ ಭಾಗ 6. ಗೌರಿ ತನ್ನ ಆಸೆ ಕನಸುಗಳೆಲ್ಲ ನುಚ್ಚುನೂರು ಆಗುತ್ತಿರುವುದು ತನ್ನ ಕಣ್ಣ ಮುಂದೆ ನೋಡಿ ಹಾಸಿಗೆ ಮೇಲೆ ಕುಳಿತವಳೆ ಬಿಕ್ಕಳಿಸಿ ಅಳಲು ಶುರು ಮಾಡುತ್ತಾಳೆ. ಹೊರಗೆ ನಗುವಿನ ಕಲರವ ಕೇಳಿಸುತ್ತಿತ್ತು. ರೂಮಿನ ಒಳಗೆ ಮೂಕರೋದನೆ ನಡೆಯುತ್ತಿತ್ತು. ತನ್ನ ಸ್ವಾರ್ಥದ ಸಲುವಾಗಿ ಮಗಳ ಜೀವನವನ್ನು ಹಾಳು ಮಾಡ್ತಾ ಇದ್ದೇನೆ ಅಂತ ಅಂದುಕೊಂಡ ಜಾನಕಿ ಮನಸ್ಸಿನಲ್ಲಿ ಮಗಳಿಗೆ ಕ್ಷಮೆಯನ್ನು ಕೇಳುತ್ತಾ ಗಂಡನ ಪಕ್ಕದಲ್ಲಿ ನಿಂತುಕೊಂಡು ಸುರೇಶನ ತಂದೆ ತಾಯಿಗಳು ಕೊಡುವ ತಾಂಬೂಲ ತಟ್ಟೆಯನ್ನು ತೆಗೆದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಊಟದ ಸಮಯ ಆಗಿತ್ತು. ಎಲ್ಲರೂ ಊಟ ಮುಗಿಸಿ ಹೊರಡುವ ಸಮಯದಲ್ಲಿ ಊರಿಗೆ ಹೋದ ತಕ್ಷಣ ಪುರೋಹಿತರ ಹತ್ತಿರ ಮದುವೆ ಡೇಟ್ ಹಾಕಿಸಿ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಹೊರಡುತ್ತಾರೆ. ಮಧ್ಯಾಹ್ನದ ಊಟದ ಹೊತ್ತಿಗೆ ಇನ್ನೊಂದು ರೌಂಡ್ ಪೆಗು ಏರಿಸುತ್ತಿದ್ದ ಸುರೇಶನಿಗೆ ಮಧ್ಯಾಹ್ನ ಕುಡಿಯದೇ ಇದ್ದಿದ್ದರಿಂದ ಕೈಕಾಲುಗಳಲ್ಲಿ ಸೆಳೆತ ಶುರುವಾಗಿತ್ತು. ಮನೆಗೆ ಬಂದವನೇ ತಕ್ಷಣ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಯಾರಿಗೂ ಕಾಣದಂತೆ ಇಟ್ಟಿದ್ದ ವಿಸ್ಕಿ ಬಾಟಲ್ ಅನ್ನು ಹೊರಗೆ ತೆಗೆಯುತ್ತಾನೆ. ಅದಕ್ಕೆ ನೀರು ಸೋಡಾ ಏನು ಬೆರೆಸದೆ ಒಂದೇ ಗುಟಿಗೆಗೆ ಘಟಘಟನೆ ಕುಡಿದು ಮುಗಿಸಿದ ಮೇಲೆಯೇ ಅವನಿಗೆ ನೆಮ್ಮದಿಯಾಗಿದ್ದು. ಚೆನ್ನಾಗಿ ಕುಡಿದು ಮುಗಿಸಿದವನೇ ತನ್ನ ಹಾಸಿಗೆಯ ಮೇಲೆ ಧೋಪ್ ಎಂದು ಬೀಳುತ್ತಾನೆ. ಅವನು ರೂಮಿಗೆ ಸೇರಿಕೊಂಡಾಗಲೇ ಎಲ್ಲರಿಗೂ ತಿಳಿದಿದ್ದು ಅವನು ಕುಡಿಯುವ ಸಲುವಾಗಿ ರೂಮ್ ಬಾಗಿಲು ಹಾಕಿಕೊಂಡಿದ್ದು ಎಂದು. ಇಂತಹ ಕುಡುಕನಿಗೆ ಆ ಮುದ್ದು ಹುಡುಗಿಯನ್ನು ಮದುವೆ ಮಾಡಿ ಅವಳ ಜೀವನ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಪಶ್ಚಾತ್ತಾಪ ಅಲ್ಲಿ ಯಾರಿಗೂ ಇದ್ದಂತೆ ಕಾಣಿಸಲಿಲ್ಲ. ಇದನ್ನೆಲ್ಲ ನೋಡಿದ ಸುಧಾಗೆ ತಡೆದುಕೊಳ್ಳಲು ಆಗದೆ, ಅಲ್ಲ ಅತ್ತೆ, ನಿಮಗೆ ಸ್ವಲ್ಪನಾದರೂ ಕನಿಕರ ಬೇಡವಾ? ಹೋಗಿ ಹೋಗಿ ಅಷ್ಟು ಚಿಕ್ಕ ಹುಡುಗಿಯನ್ನು ನಿಮ್ಮ ಹೆಂಡಗುಡುಕ ಮಗನಿಗೆ ತಂದು ಕಟ್ತಾ ಇದ್ದೀರಲ್ಲ, ಅದೇ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ರಾ? ಕನಿಕರದಿಂದ ಕೇಳಿದಳು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಗಳಿಗೆ ಯಾಕೆ ಅಂತ ಗತಿ ಬರ್ತದೆ? ನಾನೇನು ಆ ಗೌರಿ ಅಪ್ಪ ಅಮ್ಮನಿಗೆ ಗತಿಗೆಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ? ನನ್ನ ಮಗಳಿಗೆ ರಾಜಕುಮಾರನಂತ ಹುಡುಗನ ನೋಡಿ ಮದುವೆ ಮಾಡ್ತಿದ್ದೆ. ಹೀಗೆ ಗಂಡಿನವರು ಕೊಡು ಆಸ್ತಿ ಹಣಕ್ಕೆಲ್ಲ ಆಸೆ ಪಡ್ತಾ ಇರಲಿಲ್ಲ ಎಂದಳು ನಂಜಮ್ಮ. ಆದ್ರೂ ಅತ್ತೆ, ಗೌರಿಯೇನು ಬೇರೆಯವಳಲ್ಲ, ಮಾವನ ಸ್ವಂತ ತಂಗಿ ಮಗಳು. ಅಂದರೆ ನಿಮಗೂ ಮಗಳ ಸಮಾನ. ಅಂತಹ ಹುಡುಗಿ ಜೀವನ ಹಾಳು ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಎಂದಳು. ಸರಿ ತಪ್ಪಿನ ಬಗ್ಗೆ ನೀನು ನನಗೆ ಬುದ್ಧಿ ಹೇಳ್ತಾ ಇದ್ದೀಯಾ? ಸರಿ, ಹಾಗಿದ್ರೆ ಆ ಹುಡುಗಿನ ಬೇಡ ಅಂತ ಬಿಟ್ಬಿಡ್ತೀವಿ. ಹೇಗಿದ್ರೂ ನಿನಗೆ ಇನ್ನೂ ಒಬ್ಬಳು ತಂಗಿ ಇದ್ದಾಳೆ ಅಲ್ವಾ, ಅವಳನ್ನೇ ನಮ್ಮ ಸುರೇಶನಿಗೆ ಮದುವೆ ಮಾಡಿಸಿಕೊಡು ಎಂದರು. ನಿಮ್ಮ ಮಗನನ್ನು ಕಟ್ಟಿಕೊಳ್ಳೋ ಕರ್ಮ ನನ್ನ ತಂಗಿಗೆ ಬಂದಿಲ್ಲ ಅತ್ತೆ. ಅದೂ ಅಲ್ಲದೆ ನಮ್ಮ ತಂದೆ ತಾಯಿ ಆ ಗೌರಿ ತಂದೆ ತಾಯಿಯಂತೆ ಅಲ್ಲ. ಏನೇ ಕಷ್ಟ ಇದ್ದರೂ ಅದನ್ನು ಅವರೇ ಅನುಭವಿಸ್ತಾರೆ ಹೊರತು ಮಕ್ಕಳ ಮೇಲೆ ಏರೋದಿಲ್ಲ. ನನಗೆ 2 ಮಕ್ಕಳು ಹೆಣ್ಣು ಮಕ್ಕಳೇ ಆಗಿಬಿಟ್ಟು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಅಂದಾಗ ನನ್ನ ತವರು ಮನೆಯವರು ಏನು ಮಾಡಿದ್ರು ಅಂತ ಮರ್ತೋಯ್ತಾ ಎಂದಳು ಸುಧಾ. ಆಗ ನಂಜಮ್ಮ ನೆನಪಿನ ಅಂಗಳಕ್ಕೆ ಜಾರುತ್ತಾರೆ. ಮೊದಲ ಮಗು ಹೆಣ್ಣು ಮಗುವಾದ ನಂತರ 2 ವರ್ಷಗಳ ಅಂತರದಲ್ಲಿ ಇನ್ನೂ ಒಂದು ಕೂಡ ಹೆಣ್ಣು ಮಗುವಾಗುತ್ತದೆ. ಮೊದಲ ಮಗುವೇ ಹೆಣ್ಣು ಮಗು ಅಂತ ನಂಜಮ್ಮನಿಗೆ 2ನೇ ಮಗು ಕೂಡ ಹೆಣ್ಣು ಮಗು ಆಗಿದ್ದು ಕೇಳಿ ಸಹಿಸಿಕೊಳ್ಳಲು ಆಗಲಿಲ್ಲ. ಇನ್ನೇನು 2 ಮಕ್ಕಳು ಆದವಲ್ಲ, ಅದಕ್ಕೆ ಆಪರೇಷನ್ ಮಾಡಿಸಿಬಿಡೋಣ ಅಂದಿದ್ದಕ್ಕೆ ನಂಜಮ್ಮ, ನಿಮ್ಮ ಮಗಳು ಗಂಡು ಮಗುನ ಎತ್ತಿ ಕೊಡಲಿಲ್ಲ ಅಂತ ಅಂದರೆ ಡೈವರ್ಸ್ ಕೊಡಲಿ, ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಎಂದರು. 3ನೇ ಮಗು ಕೂಡ ಹೆಣ್ಣು ಮಗು ಆದರೆ ಏನು ಮಾಡ್ತೀರಾ ನಂಜಮ್ಮನವರೇ ಎಂದು ಸುಧಾ ತಂದೆ ಕೇಳಲು, ನನ್ನ ಮಗನಿಗೆ 2ನೇ ಮದುವೆ ಮಾಡಿಸ್ತೀನಿ ಎಂದಿದ್ದರು. ಸರಿ, ಹಾಗಿದ್ರೆ ಅದು ಹೇಗೆ ನಿಮ್ಮ ಮಗನಿಗೆ 2ನೇ ಮದುವೆ ಹೇಗೆ ಮಾಡ್ತೀರೋ ನಾನು ನೋಡ್ತೀನಿ
ಎಂದವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ಮಾರನೆಯ ದಿನ ಪೊಲೀಸ್ ಜೀಪ್ ನಂಜಮ್ಮನ ಮನೆ ಮುಂದೆ ಬಂದು ನಿಂತಿತು. ಅದರಿಂದ SI ಜೊತೆಯಲ್ಲಿ ಇಬ್ಬರು ಲೇಡಿ ಕಾನ್ಸ್ಟೇಬಲ್ ಕೂಡ ಬಂದಿರುತ್ತಿದ್ದರು. ನಂಜಮ್ಮನ ಮನೆ ಒಳಗಡೆ ಬಂದ ಪೊಲೀಸ್, ನೀವೇ ಏನ್ರಿ ನಂಜಮ್ಮ ಅಂದರೆ ವರದಕ್ಷಿಣೆ ತರಲಿಲ್ಲ, ಜೊತೆಗೆ ಬರೀ ಹೆಣ್ಣು ಮಕ್ಕಳೇ ಆದವು ಅಂತ ನಿಮ್ಮ ಸೊಸೆನ ಮನೆಯಿಂದ ಹೊರಗೆ ಹಾಕಿದ್ದೀರಂತೆ, ಹಾಗಂತ ನಮಗೆ ಕಂಪ್ಲೇಂಟ್ ಬಂದಿದೆ, ಈಗಲೇ ಸ್ಟೇಷನ್ಗೆ ನಡೀರಿ ಎಂದರು ಇನ್ಸ್ಪೆಕ್ಟರ್. ಅವರ ಮಾತಿಗೆ ಭಯಗೊಂಡ ನಂಜಮ್ಮ ತಕ್ಷಣ ಸುಧಾ ಅಪ್ಪನಿಗೆ ಫೋನ್ ಮಾಡಿ ತಾನು ಮಾತನಾಡಿದ್ದು ತಪ್ಪಾಯಿತು ಅಂತ ಕೇಳಿದ ಮೇಲೆ ಇನ್ಸ್ಪೆಕ್ಟರ್ ಕೈಗೆ ಫೋನ್ ಕೊಡಲು ಹೇಳುತ್ತಾರೆ. ಫೋನಿನಲ್ಲಿ ಅವರ ಮಾತನ್ನು ಕೇಳಿದ ಇನ್ಸ್ಪೆಕ್ಟರ್, ಸರಿ ಸರ್, ಓಕೆ ಸರ್, ನೀವು ಹೇಳಿದಂಗೆ ಆಗಲಿ ಅಂತ ಹೇಳಿ ಫೋನ್ ಕಟ್ ಮಾಡಿ ನಂಜಮ್ಮನ ಕೈಗೆ ಕೊಡುತ್ತಾ, ನೋಡಿ, ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್. ಇನ್ನು ಮುಂದೆ ವರದಕ್ಷಿಣೆ ತಗೊಂಡು ಬರೀ ಹೆಣ್ಮಕ್ಳೇ ಆದೋ ಅಂತ ನಿಮ್ಮ ಸೊಸೆಗೆ ಏನಾದರೂ ಟಾರ್ಚರ್ ಕೊಟ್ಟರೆ ಅದರ ನೆಕ್ಸ್ಟ್ ಮಿನಿಟ್ ನಮ್ಮ ಜೀಪು ನಿಮ್ಮ ಮನೆ ಮುಂದೆ ಇರುತ್ತೆ, ಹುಷಾರ್ ಅಂತ ಹೇಳಿದವರೇ ಅಲ್ಲಿಂದ ಹೊರಟು ಬಿಡುತ್ತಾರೆ. ನಂಜಮ್ಮ ವರದಕ್ಷಿಣೆ ಆಸೆಗೆ ತಮಗಿಂತಲೂ ಅನುಕೂಲವಂತರ ಮನೆಯಿಂದ ಹೆಣ್ಣನ್ನು ತಂದು ತಮ್ಮ ದೊಡ್ಡ ಮಗ ರಮೇಶನಿಗೆ ಮದುವೆ ಮಾಡಿಸಿರುತ್ತಾರೆ. ಸುಧಾ ತಂದೆ ಸ್ವಲ್ಪ ಪೊಲಿಟಿಷಿಯನ್ ಆದ ಕಾರಣ ಸುಧಾ ತನ್ನ ಅತ್ತೆಯ ಕಾಟವನ್ನು ಸಹಿಸುವ ಯಾವ ದರ್ದು ಅವಳಿಗೆ ಇರಲಿಲ್ಲ. ಇದೇ ಕಾರಣಕ್ಕೆ ಅತ್ತೆ ಸೊಸೆ ನಡುವೆ ಆಗಾಗ ಜಗಳ ಮನಸ್ತಾಪ ನಡೆದಿತ್ತು. ಬರೀ 2 ಹೆಣ್ಣು ಮಕ್ಕಳೇ ಹುಟ್ಟಿದ ಮೇಲೆ ನಂಜಮ್ಮನ ರೌದ್ರಾವತಾರ ಇನ್ನೂ ಹೆಚ್ಚಾಗಿತ್ತು. ಯಾವಾಗ ಪೊಲೀಸಿನವರು ಮನೆಗೆ ಬಂದು ಹೋದರೂ ಆಗಿನಿಂದ ನಂಜಮ್ಮನ ಆರ್ಭಟ ಸುಧಾ ಮುಂದೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ನೋಡೆ, ನಾನೇನು ನಿನ್ನ ಸಹವಾಸಕ್ಕೆ ಬರ್ತಾ ಇಲ್ಲ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಹೋಗು. ನಾನು ನನ್ನ ಮಗನಿಗೆ ಎಂತಹ ಹೆಣ್ಣನ್ನಾದರೂ ತಂದು ಮದುವೆ ಮಾಡ್ತೀನಿ, ಅದನ್ನು ಕೇಳೋ ಹಕ್ಕು ನಿನಗೆ ಇಲ್ಲ. ಆ ಗೌರಿ ಜೀವನದ ಬಗ್ಗೆ ಅವಳ ತಂದೆ ತಾಯಿಗೆ ಇಲ್ಲದೆ ಇರೋ ಕಾಳಜಿ ನಿನಗೆ ಯಾಕೆ? ಬಾಯಿ ಮುಚ್ಕೊಂಡು ಹೋಗ್ತಾ ಇರು ಎಂದಳು ನಂಜಮ್ಮ. ಆಗ ಸುಧಾ, ನಿಮ್ಮಿಷ್ಟ, ಏನಾದರೂ ಮಾಡ್ಕೊ ಹೋಗಿ, ಆದರೆ ನೀವು ಮಾಡ್ತಾ ಇರೋ ಈ ಪಾಪದ ಕೆಲಸ ನಮ್ಮನ್ನು ನಮ್ಮ ಮಕ್ಕಳನ್ನು ತಟ್ಟದೇ ಇದ್ದರೆ ಅಷ್ಟೇ ಸಾಕು. ಆ ಕಾರಣಕ್ಕೆ ನಿಮಗೆ ಹೇಳಿದ್ದು, ನೀವು ಮಾಡೋ ಕರ್ಮ ನೀವೇ ಅನುಭವಿಸಿ ಅಂತ ಹೇಳಿದವಳೆ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಇವಳದ್ದು ಯಾವಾಗಲೂ ಇದ್ದದ್ದೇ ರಗಳೆ ಅಂತ ಬೈದುಕೊಂಡ ನಂಜಮ್ಮ ಮಗ ಮತ್ತು ಗೌರಿಯ ಜಾತಕವನ್ನು ತೆಗೆದುಕೊಂಡು ಪುರೋಹಿತರ ಹತ್ತಿರ ಹೋಗುತ್ತಾಳೆ. ನಂಜಮ್ಮ ಸರಿಯಿಲ್ಲ, ಅವಳಿಗೆ ಬಾಯಿ ಕೊಡೋದು ಬಹಳ ಕಷ್ಟ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಅವಳು ಯಾರಿಗೂ ಕೂಡ ಒಳ್ಳೆಯದನ್ನು ಬಯಸುವಂತಹ ಹೆಂಗಸಲ್ಲ. ಆದರೂ ಕೂಡ ಪುರೋಹಿತರು ಅವಳನ್ನು ಬಹಳ ಮರ್ಯಾದೆಯಿಂದ ಮನೆ ಒಳಗೆ ಕರೆದು ಕುರ್ಚಿಯ ಮೇಲೆ ಕೂರಿಸಿದ್ದರು. ಅದಕ್ಕೆ ಕಾರಣ ಅವರ ಮನೆಯಲ್ಲಿ ನಡೆಯುವ ಯಾವುದೇ ಫಂಕ್ಷನ್ಗಳಿಗೆ ಆದರೂ ಕೈ ತುಂಬ ಕೊಡುವ ದಕ್ಷಿಣೆ. ಹಣದ ಮುಂದೆ ಮನುಷ್ಯನ ಗುಣ ಯಾವ ಲೆಕ್ಕವೂ ಇಲ್ಲ. ಹೇಳಿ ನಂಜಮ್ಮನವರೇ, ಏನು ಸಮಾಚಾರ? ನಮ್ಮ ಮನೆ ಕಡೆವರೆಗೂ ಬಂದುಬಿಟ್ಟಿದ್ದೀರಾ ಎಂದರು ಪುರೋಹಿತರು. ಏನಿಲ್ಲ ಶಾಸ್ತ್ರಿಗಳೇ, ನಮ್ಮ ಮಗನಿಗೆ ಹುಡುಗಿ ಗೊತ್ತಾಗಿದೆ, ಅದಕ್ಕೆ 2 ಜಾತಕ ತಂದಿದ್ದೇನೆ, ನೋಡಿಬಿಟ್ಟು ಮದುವೆ ಡೇಟ್ನ ಹಾಕಿಕೊಡಿ. ಆ ಡೇಟು 15 ದಿನದ ಒಳಗೆ ಇರಬೇಕು, ಅಂತಹ ಡೇಟ್ ಹಾಕಿಕೊಡಿ ಎಂದಳು. ಆಗ ಪುರೋಹಿತರು ಮನಸ್ಸಿನಲ್ಲಿ, ಆ ನತದೃಷ್ಟ ಹೆಣ್ಣು ಯಾರಪ್ಪ ಅಂತ ಅಂದುಕೊಂಡರು. ಹುಡುಗಿ ಯಾರು ನಂಜಮ್ಮೋರೇ ಎನ್ನಲು, ಬೇರೆ ಯಾರೂ ಅಲ್ಲ ಪುರೋಹಿತರೇ, ನಮ್ಮ ಯಜಮಾನರ ತಂಗಿ ಮಗಳು ಎಂದಳು. ಮತ್ತೆ ಯೋಚಿಸಿದ ಪುರೋಹಿತರು, ಹತ್ತಿರದ ಸಂಬಂಧಿಕರೇ ಅಂತ ಅಂದರೆ ಅವರಿಗೆ ಈ ಹುಡುಗನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಆದರೂ ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಅಂದರೆ ಆ ಹುಡುಗಿ ತಾಯಿಗೆ ತವರು ಮನೆ ಮೇಲೆ ಇರೋ ಕುರುಡು ಪ್ರೀತಿ, ಇಲ್ಲ ಅಂತ ಅಂದರೆ ಇವರ ಆಸ್ತಿ ಮೇಲೆ ಕಣ್ಣು ಎಂದುಕೊಳ್ಳುತ್ತಾರೆ. ಸುಮ್ಮನೆ ಯೋಚಿಸುತ್ತಾ ಕುಳಿತಿದ್ದ ಪುರೋಹಿತರನ್ನು ಕಂಡು, ಐನೋರೇ, ಬೇಗ ಬೇಗ ಜಾತಕ ನೋಡಿ ಡೇಟ್ ಬರೆದು ಕೊಡಿ ಎಂದಳು ತನ್ನ ದೊಡ್ಡ ಧ್ವನಿಯಿಂದ. ನಂಜಮ್ಮನ ಧ್ವನಿಗೆ ಎಚ್ಚರಗೊಂಡ ಪುರೋಹಿತರು ಅವರ ಹತ್ತಿರ ಇದ್ದ ಜಾತಕಗಳನ್ನು ಪರಿಶೀಲಿಸಿ ನಂಜಮ್ಮ ಹೇಳಿದಂತೆ
15 ದಿನಗಳ ಒಳಗೆ ಇರುವ ಡೇಟನ್ನು ಹಾಕಿ ಕೊಡುತ್ತಾರೆ. ತಕ್ಷಣ ರಾಮಣ್ಣನಿಗೆ ಫೋನ್ ಮಾಡಿದ ನಂಜಮ್ಮ, ಸರಿಯಾಗಿ ಇವತ್ತಿಗೆ 15 ದಿನಕ್ಕೆ ಮದುವೆ ಡೇಟ್ ಹಾಕಿಕೊಟ್ಟವ್ರೆ. ನೀವು ಮದುವೆಗೆ ಎಲ್ಲ ತಯಾರಿ ಮಾಡಿಕೊಳ್ಳಿ. ಮದುವೆಗೆ ಬೇಕಾದ ಒಡವೆ ಬಟ್ಟೆ ಎಲ್ಲ ನಾನೇ ಹೋಗಿ ತಗೊಂಡು ಬರ್ತೀನಿ. ನೀವು ಬರೋ ಶ್ರಮ ತಗೋಬೇಡಿ. ನೀವು ಬಂದರೂ ಕೂಡ ಅಂತಹ ದೊಡ್ಡ ಅಂಗಡಿಗಳಲ್ಲಿ ಬಟ್ಟೆನ ಸೆಲೆಕ್ಟ್ ಮಾಡೋದಕ್ಕೆ ನಿಮಗೆ ಬರೋದಿಲ್ಲ ಎಂದಳು. ನಂಜಮ್ಮನ ಮಾತೆ ವೇದವಾಕ್ಯ ಎನ್ನುವಂತೆ ರಾಮಣ್ಣ, ಸರಿ ಅಕ್ಕ, ನೀವು ಹೇಳಿದಂತೆ ಆಗಲಿ. ನೀವೇ ತಂದುಕೊಡಿ, ನಮ್ಮದೇನೂ ಅಭ್ಯಂತರ ಇಲ್ಲ. ನಿಮ್ಮ ಸೊಸೆಗೆ ನೀವೇ ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ತರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಮದುವೆನ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ ಎನ್ನುತ್ತಾನೆ. ನನಗೆ ನನ್ನ ಮಗನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ನಿಮ್ಮ ಮಗಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ಈ ವಿಚಾರ ಯಾರಿಗಾದರೂ ಗೊತ್ತಾದರೆ ಕಷ್ಟ. ಅದಕ್ಕೆ ಯಾವುದಾದರೂ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸಿಬಿಡೋಣ. ಬೇಕಾದರೆ ಏನಾದರೂ ಸುಳ್ಳು ಹೇಳಿಕೊಂಡು ಬೀಗುರೂಟನ ಜೋರಾಗೆ ಮಾಡೋಣ ಎನ್ನುತ್ತಾಳೆ ನಂಜಮ್ಮ. ಅದಕ್ಕೂ ಒಪ್ಪಿಗೆ ಎನ್ನುವಂತೆ ರಾಮಣ್ಣ, ಸರಿ ಅಕ್ಕ, ನೀವು ಹೇಳಿದ ಮೇಲೆ ಮುಗಿದೋಯ್ತು. ಎಲ್ಲನೂ ನಿಮ್ಮ ಇಷ್ಟದಂಗೆ ಮಾಡೋಣ ಎನ್ನುತ್ತಾನೆ. ಕನಿಷ್ಠ ಪಕ್ಷ ತನ್ನ ಹೆಂಡತಿ ಹತ್ತಿರನಾದರೂ ಈ ವಿಚಾರನ ಹೇಳಬೇಕು ಅಂತ ಅವನಿಗೆ ಅನಿಸಲೇ ಇಲ್ಲ. ಇವರಿಬ್ಬರೇ ಮಾತನಾಡಿ ಫೈನಲ್ ಮಾಡುತ್ತಾರೆ. ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಪದ್ಮಮ್ಮ, ಅಲ್ಲ ರಾಮಣ್ಣ, ಕೊನೆ ಪಕ್ಷ ಹುಡುಗಿ ಬಟ್ಟೆ ಒಡವೆ ತೆಗಿಯೋಕ್ಕಾದರೂ ನೀನು ನಿನ್ನ ಹೆಂಡತಿ ಮಗಳನ್ನು ಕರ್ಕೊಂಡು ಹೋಗಬೇಕು ತಾನೆ. ಪಾಪ, ಅವರಿಗೂ ಎಷ್ಟು ಆಸೆ ಕನಸುಗಳು ಇರುತ್ತೆ ಎಂದರು. ಕತೆ ಮುಂದುವರಿಯುತ್ತದೆ.